ಅಂಡರ್ವರ್ಲ್ಡ್ ರೌಡಿಸಂನಲ್ಲಿ ಒಂದ್ಸಲ ಕೈಗೆ ರಕ್ತ ತಾಕಿದ್ರೆ ಮುಗ್ದೋಯ್ತು. ಜೀವನ ಪರ್ಯಂತ ಮೈಯೆಲ್ಲ ಕಣ್ಣಾಗಿರ್ಬೇಕು. ಕೊಂಚ ಯಾಮಾರಿದ್ರು ಶತ್ರುಗಳ ಅಟ್ಯಾಕ್ ಫಿಕ್ಸ್. ಇದೀಗ ಭೂಗತ ಲೋಕದ ಮಾಜಿ ದೊರೆ ಮುತ್ತಪ್ಪ ರೈ ಪುತ್ರನ ಮೇಲೆ ದುಷ್ಕರ್ಮಿಗಳು ಫೈರಿಂಗ್ ಮಾಡಿದ್ದಾರೆ. ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಅಟ್ಯಾಕ್ನಲ್ಲಿ ಮುತ್ತಪ್ಪ ರೈ ಕಿರಿಯ ಮಗ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಒಂದು ಕಾಲದಲ್ಲಿ ಭೂಗತ ಲೋಕವನ್ನ ಆಳಿದವರು ಮುತ್ತಪ್ಪ ರೈ. ಆದ್ರೆ ಮಾಜಿ ಡಾನ್ ಅನ್ನಿಸಿಕೊಂಡ ಮುತ್ತಪ್ಪ ರೈ ಯುಗಾಂತ್ಯವಾಗಿದೆ. ಅವರು ಕಾಲವಾದ ಬಳಿಕ ಅಂಡರ್ವರ್ಲ್ಡ್ ಆಟಗಳು ನಿಂತಿವೆ. ಆದರೂ ಅವರ ಕುಟುಂಬಕ್ಕೆ ಜೀವಭಯ ಇದ್ದೇ ಇದೆ. ಇದೀಗ ಭೂಗತ ಲೋಕದ ಮಾಜಿ ಡಾನ್ ಮನೆಯ ಕುಡಿಯ ಮೇಲೆ ಡೆಡ್ಲಿ ಗುಂಡಿನ ದಾಳಿಯಾಗಿದೆ. ಮಾಜಿ ಡಾನ್ ಮುತ್ತಪ್ಪ ರೈ ಪುತ್ರನ ಮೇಲೆ ಫೈರಿಂಗ್, ರಿಕ್ಕಿ ರೈ ಮೇಲೆ ಶೂಟೌಟ್, ಅಪರಿಚಿತರು ಎಸ್ಕೇಪ್. ವರ್ಲ್ಡ್ ಯಾವ ಕಲರ್ ಇದ್ರೂ ಈ ಅಂಡರ್ ವರ್ಲ್ಡ್ ಮಾತ್ರ ಕೆಂಪು ಕಲರ್ಗಾಗಿ ಹಾತೊರಿತಾ ಇರುತ್ತೆ. ಅರ್ಥಾತ್ ಹಸಿ ರಕ್ತ. ಸೇಡಿಗೆ ಸೇಡು, ಮೊಯ್ಯಿಗೆ ಮೊಯ್ಯಿ ಅಂತ ಜಿದ್ದು ನಡೀತಲೇ ಇರುತ್ತೆ. ಇದಕ್ಕೆ ಮತ್ತೊಂದು ನೈಜ ಸಾಕ್ಷಿ ಮುತ್ತಪ್ಪ ರೈ ಕಿರಿಯ ಪುತ್ರ ರಿಕ್ಕಿ ರೈ ಮೇಲಿನ ಗುಂಡಿನ ದಾಳಿ. ಎಸ್, ಮಾಜಿ ಡಾನ್ ಮುತ್ತಪ್ಪ ರೈ ಮಕ್ಕಳು ಭೂಗತ ಲೋಕದ ಕ್ರೌರ್ಯ ಕೈಬಿಟ್ಟು ತಮ್ಮ ಪಾಡಿಗೆ ಜೀವನ ಸಾಗಿಸಿಕೊಂಡಿದ್ದಾರೆ. ಆದರೆ ನಿನ್ನೆ ರಾತ್ರಿ ಮುತ್ತಪ್ಪ ರೈ ಕಿರಿಯ ಪುತ್ರ ರಿಕ್ಕಿ ರೈ ಮೇಲೆ ದುಷ್ಕರ್ಮಿಗಳು ಫೈರಿಂಗ್ ಮಾಡಿದ್ದಾರೆ. ಬಿಡದಿಯಲ್ಲಿರೋ ರಿಕ್ಕಿ ರೈ ನಿವಾಸದ ಮುಂದೆ ಅಪರಿಚಿತ ವ್ಯಕ್ತಿಗಳು ಗುಂಡಿನ ಮಳೆಗರೆದು ಅಭೇಸಾಗಿದ್ದಾರೆ. ದಾಳಿಯಲ್ಲಿ ರಿಕ್ಕಿ ರೈ ಮೂಗು, ಬಲ ಭುಜಕ್ಕೆ ಗುಂಡು ತಾಗಿದೆ. ಕಳೆದ 2 ದಿನಗಳ ಹಿಂದಷ್ಟೇ ರಿಕ್ಕಿ ರೈ ರಷ್ಯಾದಿಂದ ಬೆಂಗಳೂರಿಗೆ ಬಂದಿದ್ರು. ಬಿಡದಿಯಲ್ಲಿರೋ ತಮ್ಮ ತಂದೆ ಮುತ್ತಪ್ಪ ರೈ ನಿವಾಸದಲ್ಲಿ ಒಬ್ಬರೇ ವಾಸವಾಗಿದ್ರು. ನಿನ್ನೆ ರಾತ್ರಿ 10 ಗಂಟೆ ವೇಳೆಯಲ್ಲಿ ಹೊರಬಂದು ಊಟ ಮುಗಿಸಿ ಮತ್ತೆ ಮನೆಗೆ ತೆರಳಿದ್ರು. ತಡರಾತ್ರಿ 12:30ಕ್ಕೆ ಬಿಡದಿಯಿಂದ ಬೆಂಗಳೂರಿನ ನಿವಾಸಕ್ಕೆ ಕಾರಿನಲ್ಲಿ ಹೊರಟಿದ್ರು. ಮೊದಲ ಬಾರಿ ಕಾರಿನಲ್ಲಿ ಹೊರಬಂದಾಗ್ಲೇ ಗುಂಡಿನ ಸದ್ದು ಕೇಳಿಸಿತ್ತು. ಆದ್ರೆ ಇದು ಗುಂಡಿನ ಸದ್ದು ಅನ್ನೋದು ರಿಕ್ಕಿಗೆ ಗೊತ್ತಾಗಿರ್ಲಿಲ್ಲ. ಬಳಿಕ ಮನೆಯಲ್ಲಿ ಪರ್ಸ್ ಮರೆತು ಬಂದಿದ್ದು ಮತ್ತೆ ವಾಪಸ್ ಹೋಗಿದ್ದಾರೆ. ವಾಪಸ್ ರಿಕ್ಕಿ ಕಾರು ಆಚೆ ಬರ್ತಾ ಇದ್ದಂತೆಯೇ ಅಪರಿಚಿತರು ಗುಂಡಿನ ದಾಳಿ ನಡೆಸಿದ್ದಾರೆ. ಮನೆ ಮುಖ್ಯ ದ್ವಾರದ ಕೂಗಳತೆ ದೂರದಲ್ಲೇ KA-53 MC 7128 ಕಪ್ಪು ಬಣ್ಣದ ಫಾರ್ಚುನರ್ ಕಾರ್ ಮೇಲೆ ದಾಳಿ ಮಾಡಿದ್ದಾರೆ. 3 ದುಷ್ಕರ್ಮಿಗಳಿಂದ ರಿಕ್ಕಿ ರೈ ಮೇಲೆ 2 ಸುತ್ತು ಫೈರಿಂಗ್ ಆಗಿದ್ದು 50-70 mm ಬುಲೆಟ್ಗಳಿಂದ ಶೂಟೌಟ್ ನಡೆಸಿ ಆಗಂತುಕರು ಎಸ್ಕೇಪ್ ಆಗಿದ್ದಾರೆ. ಕಂಟ್ರಿ ಮೇಡ್ ಶಾರ್ಟ್ ಗನ್ ಬಳಸಿ ದುಷ್ಕರ್ಮಿಗಳು ಅಟ್ಯಾಕ್ ಮಾಡಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಡ್ರೈವಿಂಗ್ ಸೀಟ್ ಟಾರ್ಗೆಟ್ ಮಾಡಿ ಫೈರಿಂಗ್. ಪ್ರತಿ ಬಾರಿಯೂ ರಿಕ್ಕಿ ರೈ ತಾವೇ ಕಾರನ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ರಂತೆ. ಆದ್ರೆ ನಿನ್ನೆ ರಾತ್ರಿ ಕಾರು ಚಾಲಕ ಕಾರನ್ನ ಚಲಾಯಿಸ್ತಾ ಇದ್ರು. ಆದ್ರೆ ಇವರ ಚಲನವಲನ ತಿಳಿದಿದ್ದ ಅಪರಿಚಿತರು ಡ್ರೈವಿಂಗ್ ಸೀಟ್ ಅನ್ನೇ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿದ್ದಾರೆ. ಸದ್ಯ ಡ್ರೈವಿಂಗ್ ಸೀಟ್ಗೆ ಗುಂಡು ಬಿದ್ದು ಹಿಂದಿದ್ದ ರಿಕ್ಕಿಗೆ ತಾಗಿದೆ. ಕಾರು ಚಾಲಕ ಹೇಗೋ ಬಚಾವಾಗಿದ್ದಾರೆ. ದಾಳಿಯಲ್ಲಿ ಗಾಯಗೊಂಡಿದ್ದ ರಿಕ್ಕಿಗೆ ಮೊದಲು ಬಿಡದಿಯ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಲಾಗಿದೆ. ಬಳಿಕ ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಗೆ ರವಾನಿಸಿ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸದ್ಯ ಪ್ರಾಣಾಪಾಯದಿಂದ ರಿಕ್ಕಿ ರೈ ಪಾರಾಗಿದ್ದಾರೆ. ಡ್ರೈವರ್ ಕೂದಲೆಲೆಯಿಂದ ಬಚಾವಾಗಿದ್ದಾರೆ. ಇವರು ಕೂಡ ಕೂದಲೆಲೆಯಿಂದ ಬಚಾವಾಗಿದ್ದಾರೆ. ಡ್ರೈವರ್ ಸೀಟಿಂದ ಆ ಭಾಗದಿಂದ ಹೊಡೆದಿದ್ದಾರೆ. ಇವರು ಹಿಂದಿನ ಸೀಟಲ್ಲಿ ಇದ್ದರು. ಇವರು ಮೂಗಿಗೆ ಇಲ್ಲಿ ಒಂದಿಷ್ಟು ಭಾಗ ಕಟ್ಟಾಗಿ ಇನ್ನೊಂದು ಡೋರ್ಗೆ, ಎಡಗಡೆ ಡೋರ್ಗೆ ಹೋಗಿ ಬುಲೆಟ್ ಸಿಕ್ಕಾಕೊಂಡಿದೆ. ಸೊ ಆಮೇಲೆ ಇಮಿಡಿಯೇಟ್ ಆಸ್ಪತ್ರೆಗೆ ಹೋಗಿ ಫಸ್ಟ್ ಏಡ್ ತಗೊಂಡು ಬೆಂಗಳೂರು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ರಿಕ್ಕಿ ಅವರು ಅದ್ರ ಬಗ್ಗೆ ಕಂಪ್ಲೇಂಟ್ ಮುಂದೆ ಕೊಟ್ಟಾಗ ಅದ್ರ ಬಗ್ಗೆ ಅವರು ಮಾಹಿತಿ ಕೊಡ್ಬೋದು. ಈಗಾಗಲೇ ಪ್ರಕರಣ ದಾಖಲಿಸಿದ್ದಾರೆ. ಅದರಲ್ಲಿ ಅವ್ರಿಗಿರೋ ಅನುಮಾನನ ಕೊಟ್ಟಿದ್ದಾರೆ. ಯಾರ ಮೇಲೆ ಅನುಮಾನ ಇದೆ ಅಂತ ಗೊತ್ತಿದೆ. ಮುಂದೆ ತನಿಖೆ ಆದಮೇಲೆ ಅದು ಖಂಡಿತವಾಗಿ ಗೊತ್ತಾಗುತ್ತೆ. ಇವತ್ತು ಇಲಾಖೆ ಕೂಡ ಸಮರ್ಥವಾಗಿ ಅದನ್ನು ಪತ್ತೆ ಹಚ್ಚುವುದರಲ್ಲಿ ಅವರು ಕೂಡ ತುಂಬ ಸಮರ್ಥರಿದ್ದಾರೆ. ಸೊ ಅದು ಯಾರು ಅಂತ ಗೊತ್ತಾಗುತ್ತೆ ಅನ್ನೋಂಥ ಭರವಸೆ ನಮಗಿದೆ.
ಮೇಲೋಟಕ್ಕೆ ರೆಕ್ಕಿ ರಾಯ್ಗೆ ಸೈಡ್ ಇಂದ ಬುಲೆಟ್ ಬಿದ್ದ ಹಾಗೆ ಕಾಣಿಸ್ತಾ ಇದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋ ರೆಕ್ಕಿ ರಾಯ್ 50% ಸೇಫ್, 50% ರಿಸ್ಕ್ ನಲ್ಲಿದ್ದಾರೆ. ಮೂಗಿನ ರಕ್ತಸ್ರಾವ ಜಾಸ್ತಿ ಆದ್ರೆ ಹೆಮರಾಜಿಕ್ ಶಾಕ್ ಆಗುವ ಸಾಧ್ಯತೆ ಇದೆ. ಅದೇನೇ ಇರಲಿ, ರೆಕ್ಕಿ ರಾಯ್ ಮೇಲೆ ದಾಳಿ ಮಾಡಿದ ಆ ಮೂವರು ಆಗಂತುಕರು ಯಾರು? ಗುಂಡಿನ ದಾಳಿಯ ಹಿಂದಿರೋ ವೈಷಮ್ಯವೇನು ಅನ್ನೋದು ತನಿಖೆಯಲ್ಲಿ ಗೊತ್ತಾಗಬೇಕಿದೆ. ಪ್ರಗತಿ ಶೆಟ್ಟಿ ಜೊತೆ ಅಂಕಿತಾ ರಾಯ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.